ಅನುಷ್ಠುಪ್ ಛಂದಸ್ಸು ಹೇಳೋದು ಬರ್ತದೆ. ಅನುಷ್ಠುಪ್ ಛಂದಸ್ಸು ಅಂದರೆ ಒಂದು ಪಾದಕ್ಕೆ 8 ಅಕ್ಷರಗಳಿರ್ತವೆ. ನಮ್ಮ ಕನ್ನಡದಲ್ಲಿಯೂ ಇದೆ ನೋಡಿ, ಮಗಣ, ಯಗಣ, ಭಗಣ. ಹಾಗೆ ಸಂಸ್ಕೃತದಲ್ಲಿ ಛಂದಸ್ಸು ಅಂತ ಹೇಳಿ ಬರ್ತದೆ. ಅಲ್ಲಿ ಮಂಡಲ ಸೂಕ್ತಗಳಿದೆ, ಅದು 191 ಸೂಕ್ತಗಳಿದ್ದರೆ ಅದು ಮಂಡಲ ಸೂಕ್ತ. ಅದು ಶತರ್ಷಿ ಮಂಡಲ ಹೇಳಿ ಬರ್ತದೆ, ಅದರಲ್ಲಿ 100 ಸೂಕ್ತ ಅನುವಾಕ್ಯಗಳು ಇರ್ತವೆ. ಅದರೊಳಗೆ ಮಹಾ ಸ್ಥೂಲವಾಗಿ ಇರುವಂಥ ವಿಚಾರ ಇದು. ಇದನ್ನು ಸಂಕ್ಷೇಪಣೆಯನ್ನು ಮಾಡಿ ಇದನ್ನು ಹೇಳಿದ್ದೇನೆ. ಇನ್ನೂ ಅನೇಕ ವಿಚಾರಗಳು ಈ ವೇದದಲ್ಲಿ ಇವೆ. ಆ ಭಗವಂತನಿಂದ ಬಂದಂತಹ ವೇದಗಳನ್ನು, ಆ ವೇದದ ಅರ್ಥವನ್ನು ಅಥವಾ ಆ ಮಂತ್ರವನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು ಭಗವಂತನೇ ಋಷಿಮುನಿಗಳಲ್ಲಿ ಕೊಡಬೇಕಾಗ್ತದೆ. ವೇದಗಳ ವೇದಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಆಯುರ್ವೇದ, ಹೌದು, ಧನುರ್ವೇದ, ಗಂಧರ್ವ ವೇದ, ಹೀಗೆ ಉಪವೇದಗಳು. ಅದರಲ್ಲಿ ಋಗ್ವೇದದಲ್ಲಿ ಮಂತ್ರಗಳ ವಿಭಾಗವನ್ನು ಮಾಡಿದರು ಅವರು. ಅಲ್ಲಿ ಈ ಋಗ್ವೇದಗಳೇನಿವೆಯೋ, ಪದ್ಯ ಭಾಗಗಳೇನಿವೆಯೋ ಅವು ಛಂದೋಬದ್ಧವಾದಂತಹ ಮಂತ್ರರಾಶಿಗಳು. ಕೆಲವು ಪಠನ ಮಾಡಿ ಹೇಳ್ಬೋದಲ್ಲ? ಹೌದು, ಖಂಡಿತವಾಗಿಯೂ. ಅದರಲ್ಲಿ ಅನುಷ್ಠುಪ್ ಛಂದಸ್ಸು ಹೇಳೋದು ಬರ್ತದೆ. ಅನುಷ್ಠುಪ್ ಛಂದಸ್ಸು ಅಂದರೆ ಒಂದು ಪಾದಕ್ಕೆ 8 ಅಕ್ಷರಗಳಿರ್ತವೆ. ಛಂದಸ್ಸು ನಮ್ಮ ಕನ್ನಡದಲ್ಲಿಯೂ ಇದೆ ನೋಡಿ, ಮಗಣ, ಯಗಣ, ಭಗಣ. ಹಾಗೆ ಸಂಸ್ಕೃತದಲ್ಲಿ ಛಂದಸ್ಸು ಅಂತ ಹೇಳಿ ಬರ್ತದೆ. ಅಲ್ಲಿ ಅದರಲ್ಲಿ ಅನುಷ್ಠುಪ್ ಛಂದಸ್ಸು, ಬೃಹತಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಹೀಗೆ 7 ಛಂದೋಬದ್ಧವಾದಂತಹ ಋಗ್ವೇದದ ಮಂತ್ರಗಳಲ್ಲಿ ಕಂಡುಬರ್ತದೆ. ಇದು ಹೇಗೆ ಅಲ್ಲಿ ಏರ್ತಾ ಹೋಗ್ತದೆ ಯಾವುದು ಛಂದಸ್ಸಿನಲ್ಲಿ ಸಂಖ್ಯೆಗಳು 8, 8, 12, 8 ಹೀಗೆ ಬರ್ತದೆ. ಅಥವಾ 9, 9, 12, 9 ಸತೋಬೃಹತಿ ಅಂತ ಹೇಳಿ ಛಂದಸ್ಸಿನ ಅದು ಲಕ್ಷಣಗಳು ಅಕ್ಷರಗಳಲ್ಲಿ. ಹೀಗೆ ಋಷಿಮಂಡಲ, ಅಷ್ಟಕ ಅಂತೆಲ್ಲ ಋಗ್ವೇದದಲ್ಲಿ ಬರ್ತದೆ. ಅದರಲ್ಲಿ 10 ಮಂಡಲ ಸೂಕ್ತಗಳಿವೆ. ಮಂಡಲ ಸೂಕ್ತ ಅಂದರೆ 191 ಸೂಕ್ತಗಳಿಗೆ ಮಂಡಲ ಸೂಕ್ತ, ಶತರ್ಷಿ ಮಂಡಲ, ಬರೀ ಮಂಡಲ ಸೂಕ್ತಗಳಿದೆ. ಅದು 191 ಸೂಕ್ತಗಳಿದ್ದರೆ ಅದು ಮಂಡಲ ಸೂಕ್ತ. ಅದು ಶತರ್ಷಿ ಮಂಡಲ ಹೇಳಿ ಬರ್ತದೆ, ಅದರಲ್ಲಿ 100 ಸೂಕ್ತ ಅನುವಾಕ್ಯಗಳಿರ್ತವೆ. ಅದರೊಳಗೆ ಅದರಲ್ಲಿ 1 ಶತರ್ಷಿ ಮಂಡಲ, 2 ಗತ್ಸಮದ ಋಷಿ ಮಂಡಲ, 3 ವಿಶ್ವಾಮಿತ್ರ ಋಷಿ ಮಂಡಲ, 4 ವಾಮದೇವ ಮಂಡಲ, 5 ಅತ್ರಿ ಮಂಡಲ, 6 ಭಾರದ್ವಾಜ ಮಂಡಲ, 7 ವಸಿಷ್ಠ ಮಂಡಲ, 8 ಪ್ರಘಾತ ಮಂಡಲ. ಈ ಪ್ರಘಾತ ಮಂಡಲ ಅಂದರೆ ಅದರಲ್ಲಿ 36 ಅಕ್ಷರಗಳು ಇರುವಂಥ ಬೃಹತಿ ಛಂದಸ್ಸಿನ ಹೆಚ್ಚು ಮಂತ್ರಗಳು ಪ್ರಘಾತದಿಂದ ಶುರುವಾಗ್ತದೆ. ಅಲ್ಲಿ 36 ಅಕ್ಷರಗಳ ಸಮೂಹದ ಮಂತ್ರಗಳವು. 9 ಪವಮಾನ ಮಂಡಲ ಅಂತ ಹೇಳಿ ಬರ್ತದೆ. ಸೋಮ ಪವಮಾನ. ಇಲ್ಲಿ 113 ದೇವತಾ ಸೂಕ್ತಗಳಿರ್ತವೆ. 10 ಮಹಾಸೂಕ್ತ ಮಂಡಲ, ಕ್ಷುದ್ರ ಸೂಕ್ತಗಳನ್ನು ಸೇರಿಸಿ. ಅಲ್ಲಿ ದೊಡ್ಡ ಸೂಕ್ತ ಅಂದರೆ 128 ಸೂಕ್ತದಿಂದ 10 ಅನುವಾಕದಲ್ಲಿ ಬರುವಂತಹ ಮಂತ್ರಗಳು ಮಹಾಸೂಕ್ತ ಮಂಡಲಗಳು. 129ರಿಂದ 128ರಿಂದವ ಒಟ್ಟು 191ರವರೆಗೆ ಮಂಡಲ ಸೂಕ್ತಗಳು ಅಂತ ಹೇಳಿದ್ನಲ್ಲ,
191 ಸೂಕ್ತಗಳಿಗೆ ಮಂಡಲ ಸೂಕ್ತ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಹೀಗೆ 10 ಋಷಿ ಮಂಡಲಗಳ ಮೂಲಕವಾಗಿ ರುಚಾಂ ದಶಸಹಸ್ರಾಣಿ ರುಚಾಂ ಪಂಚಶತಾನಿ ಚ ರುಚಾಂ ಅಶೀತಿವರ್ಗೈಶ ಹೀಗೆ 110 ಅದರಲ್ಲಿ ಕೆಲವು ಮಂಡಲವನ್ನು ಬಿಟ್ಟುಬಿಡ್ತಾರೆ. ಇಲ್ಲಿ ಈಗ ಪ್ರಧಾನವಾಗಿ 1552 ಮಂತ್ರಗಳನ್ನು ಕೆಲವು ವಾಸ್ತವಿಕವಾಗಿ ಅಲ್ಲಿ ಋಷಿ ಮತ್ತು ವಿಶ್ವಾಮಿತ್ರ ಮತ್ತು ವಸಿಷ್ಠ ಅವರಿಬ್ಬರಲ್ಲಿ ಜಗಳ ಇದೆ ಹೇಳೋ ಉದ್ದೇಶ ಅದನ್ನು ಹಾಗೂ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಆ ಒಂದು ಪದ್ಧತಿಗಳು ಕೆಲವೊಂದು ಪ್ರದೇಶದಲ್ಲಿ ಕಂಡುಬರ್ತದೆ. ಹೀಗೆ ಋಗ್ವೇದ ಛಂದೋಬದ್ಧವಾಗಿ ಪದ್ಯಮಯವಾಗಿ ಇರುವಂತಹ ಇದು ಸಂಕ್ಷಿಪ್ತ ಅಂದರೆ ಮಹಾ ಸ್ಥೂಲವಾಗಿ ಇರುವಂಥ ವಿಚಾರ ಇದು. ಇದನ್ನು ಸಂಕ್ಷಿಪ್ಣೆಯನ್ನು ಮಾಡಿ ತಿಳಿಯುತ್ತಾ ಇಲ್ವೋ ಇದನ್ನು ಹೇಳಿದ್ದೇನೆ. ಇನ್ನೂ ಅನೇಕ ವಿಚಾರಗಳು ಈ ವೇದದಲ್ಲಿ ಇವೆ. ಅದರಲ್ಲಿ ಸಂಸ್ಥಾಪ್ಯ ಮನ್ಮಯೇ ಪಾತ್ರೆ ಅಗಸ್ತ್ಯ ಸಂಹಿತೆಗಳು ಒಂದು ಬರ್ತದೆ. ಅಗಸ್ತ್ಯ ಸಂಹಿತೆಯಲ್ಲಿ ವಿದ್ಯುತ್ತನ್ನು ಕಂಡುಹಿಡಿದಂತಹ ಇದಿದೆಯಲ್ಲ ಇದು ಋಗ್ವೇದದಲ್ಲಿಯೇ ಇದೆ. ಇದು ಅಲ್ಲಿ ಕೆಲವೊಂದು ಸಂಹಿತೆಗಳು, ಅರಣ್ಯಕಗಳು, ಉಪನಿಷತ್ತುಗಳು ಎಲ್ಲ ಬರ್ತವೆ. ಅದು ಯಜುರ್ವೇದದ ಸಂದರ್ಭದಲ್ಲಿ ಸಂಹಿತೆಯ ಲಕ್ಷಣಗಳನ್ನು, ಉಪನಿಷತ್ತುಗಳನ್ನು ಲಕ್ಷಣಗಳನ್ನು, ಅರಣ್ಯಕಗಳ ಲಕ್ಷಣಗಳನ್ನು ಇವೆಲ್ಲ ಯಜುರ್ವೇದದಲ್ಲಿ ಬರ್ತವೆ. ಅದು ಹೀಗೆ ಇದು ಅದರಲ್ಲಿ ನೋಡಿ ನಮ್ಮಲ್ಲಿ ಪಾಣಿನಿ ಒಂದು ವಿಧದಲ್ಲಿ ಹೇಳಿದ್ದಾನೆ. ಈಗ ಭಾರತದಲ್ಲಿ ಉಪಲಬ್ಧವಿರುವಂತಹ ವೇದಗಳ ವಿಚಾರವನ್ನು ಹೇಳೋದಿದ್ದರೆ 24 ಶಾಖೆಗಳು ಋಗ್ವೇದದಲ್ಲಿ ಇವೆ. ಏಕವಿಂಶದ ಬಾಹೃಚಃ ಹೇಳಿ ಪಾಣಿನಿ ಹೇಳಿದ 21 ಶಾಖೆಗಳು ಅಂತೇಳಿ ಹೇಳಿದ. 24 ಶಾಖೆಗಳು ವೇದದಿಂದ ಋಗ್ವೇದದಲ್ಲಿ ಇರ್ತದೆ. ಯಜುರ್ವೇದದಲ್ಲಿ 101 ಶಾಖೆಗಳಿವೆ. ಸಾಮವೇದದಲ್ಲಿ 1000 ಶಾಖೆಗಳು. ನವದ ಅಥರ್ವಣ ಅಂತ ಹೇಳಿದರೆ 12 ಶಾಖೆಗಳು ಇತ್ತು ಅಥರ್ವವೇದದಲ್ಲಿ. ಯಾಕೆಂದರೆ ಅದು ಅಥರ್ವವೇದ ಗದ್ಯ ಪದ್ಯಾತ್ಮಕವಾಗಿ ಅದು ಇರುವಂತಹ ವೇದ. ಅದು ಅಥರ್ವ ಮುನಿಯಿಂದ ಗದ್ಯಾತ್ಮಕವಾಗಿ ಪದ್ಯಾತ್ಮಕವಾಗಿ ಸಂಕಲನೆ ಮಾಡಿದ್ದರಿಂದ ಅಥರ್ವ ವೇದ ಅಂತ ಹೇಳುವುದನ್ನು ಹೇಳಿದ್ದಾರೆ. ಅಥರ್ವವೇದದ ಮಂತ್ರದ ಪಠನ ಹೇಗಿರುತ್ತೆ? ಇದು ಋಗ್ವೇದದ ಹಾಗೆ ಋಗ್ವೇದದೇ, ಆದರೆ ಅಲ್ಲಿ ಕರ್ಮಕಾಂಡಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಜದೇವ ಪೂಜಾಯಾಮ್ ಸಂಗತಿ ಕರ್ಣದಾನೇಶು ಈ ಯಜ್ಞದ ಅರ್ಥವನ್ನು ಹೆಚ್ಚು ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ನಾವು ಓಂಕಾರದಿಂದ ಶುರು ಮಾಡಿದ್ವಿ. ಓಂ ಅಗ್ನಿಮಿ ಈಲೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಭೂತ ಆರಂ ರತ್ನಧಾತಮಂ. ಇದು ಋಗ್ವೇದದ ಶುರುವಿನ ಮಂತ್ರ. ಇದು ಅದೇ ಮುಕ್ತಾಯದ ಮಂತ್ರ. ಸಮಾನೀವ ಆಕೂತಿ ಸಮಾನ ಹೃದಯಾಮಿವ ಸಮಾನಮಸ್ತು ಓ ಮನೋ ಯಥಾ ವಸ್ಸು ಸಹ ಸತಿ. ಇಕಾರದಲ್ಲಿ ಮುಕ್ತಾಯ ಅಂತದೆ. ಹಿಂದೊಮ್ಮೆ ಹೇಳಿದ್ದೆ ಈ ವಿಚಾರವನ್ನು ನಾನು. ಹಾಗೆಯೇ ಇಷೇತ್ವೋರ್ಜೇತ್ವಾದಿಂದ ಶುರುವಾಗಿ ಸಮುದ್ರೋ ಬಂಧು ಅಂತ ಹೇಳಿ ಯಜುರ್ವೇದದ ಮುಕ್ತಾಯವಿದ್ದಿರ್ತದೆ ಉಕಾರದಲ್ಲಿ. ಅಗ್ನಾಯ ಹಿವಿತಯೇ ಗೃಹಾನೋ ಹವ್ಯದಾತೆ ನಿಹೂತ ಸಸ್ಯ ಬರೀಷಿ ಇಂದ ಶುರುವಾಗಿ ಶನ್ನೋ ಬೃಹಸ್ಪತಿರ್ದಧಾತು ಉಕಾರದಿಂದಲೇ ಮುಕ್ತಾಯವಾಗಿರ್ತದೆ. ಅದು ಅಥರ್ವವೇದವು ಹಾಗಾಗಿ ಹೀಗೆ ಯಜ್ಞದಲ್ಲಿ ತ್ರೈವೇದ ಆದರೂ ಬ್ರಹ್ಮನನ್ನು ನಾವು ಯಜ್ಞದಲ್ಲಿ ಪ್ರಧಾನವಾಗಿ ಇಟ್ಟುಕೊಳ್ಳೋದಾದ್ದರಿಂದ 4 ವೇದಗಳು, 4 ಅಂಗಗಳು. ಅದಕ್ಕೆ ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ
ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋ ರೋರವೀತಿ ಮಹೋದೇವೋ ಮರ್ತ್ಯ ಆಗೋ ಆವೇಶ. ಇದು ಅಗ್ನಿಯ ಸ್ತುತಿಯ ಮಂತ್ರವಾದರೆ ಸಮಾಜಮುಖಿಯಾಗಿ ಬೇರೆ ಮಂತ್ರವೇ ಆಗಿರ್ತದೆ. ಅದಕ್ಕೆ ಹಲವು ವಿಧದಲ್ಲಿ ಆ ಅರ್ಥಗಳು ತೆರೆದುಕೊಳ್ಳುತ್ತವೆ. ಅದನ್ನು ಆ ಭಗವಂತನಿಂದ ಬಂದಂತಹ ವೇದಗಳನ್ನು, ಆ ವೇದದ ಅರ್ಥವನ್ನು ಅಥವಾ ಆ ಮಂತ್ರವನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು ಭಗವಂತನೇ ಋಷಿಮುನಿಗಳಲ್ಲಿ ಕೊಡಬೇಕಾಗ್ತದೆ. ಹಾಗೆ ಋಷಿಮುನಿಗಳಿಂದ ರಚಿತವಾದಂಥ ಶ್ರುತಿ ಸ್ಮೃತಿಯಿಂದ ಕಂಡುಕೊಂಡಂತಹ ಮಂತ್ರಗಳು, ಬ್ರಾಹ್ಮಣ ಭಾಗಗಳು ಇವೆಲ್ಲವೂ ಸೇರಿ ಮನುಷ್ಯನ ಸರ್ವಾಂಗೀಣ ವಿಕಾಸಕ್ಕೆ ಪ್ರಾರಂಭ ಹಂತದಲ್ಲಿ 18ರ ಸಂಖ್ಯೆಯನ್ನು ಇಟ್ಟುಕೊಂಡು 18 ಯಜ್ಞದಲ್ಲಿರುವಂಥ 18 ವಿಚಾರಗಳು, ಈ ವೇದದ ಅಂಗ, ಇತಿಹಾಸ, ಪುರಾಣ, ನಿಧಿಶಾಸ್ತ್ರ, ಕಲ್ಪಶಾಸ್ತ್ರ, ಪಿತೃಕರ್ತವ್ಯಾದಿಗಳು, ಹೀಗೆ ಇವೆಲ್ಲ ಸೇರಿ 18ರಿಂದ 18 ಪುರಾಣಗಳಿಂದ 18 ಅಧ್ಯಾಯದಿಂದ ಭಗವದ್ಗೀತೆಯ 18 ಅಧ್ಯಾಯಕ್ಕೂ 18 ಪುರಾಣಕ್ಕೂ 18 ವಿಧಿಗೂ ವೇದಕ್ಕೂ ಓಂಕಾರಕ್ಕೂ ಗಣಪತಿಗೂ ಸಂಬಂಧ. ನಮಾಮಿ ದೇವಂ ದ್ವಿರದಾನನಂ ತಂ ಯಸ್ಸರ್ವ ವಿಘ್ನಾನ್ ಹರತೆ ಜನಾನಾಂ ಧರ್ಮಾರ್ಥ ಕಾಮಾಂಸ್ತನುಮಾಖಿಲಾನಾಂ ಕರೋತು ದೇವಃ ಭಗವಾನ್ ಗಣೇಶಃ.